ಸ್ನೇಹಿತರೆ, ಡೀಸೆಲ್ ಹಾಕ್ಸ್ಕೊಂಡು ಸೀದಾ ಮನೆ ಹತ್ರ ಹೊರಟೆ. ನೋಡಿ, ಡೀಸೆಲ್ ಫುಲ್ ಟ್ಯಾಂಕ್ ಹಾಕ್ಸ್ಕೊಂಡೆ, ಡೀಸೆಲ್ ಎಲ್ಲ ಫುಲ್ ಆಯಿತು. ಅಲ್ಲಿಂದ ಸೀದಾ ಹೊರಟವನೇ ಮನೆ ಹತ್ರ ಬಂದೆ. ಯಾಕಪ್ಪ ಮನೆ ಹತ್ರ ಬಂದೆ ಅಂದರೆ, ಟಾರ್ಪಲ್ ಹಾಕಬೇಕಾಗಿತ್ತು. ಕೇರಳದಲ್ಲೆಲ್ಲ ಫುಲ್ಲು ಮಳೆ ಅಂತೆ, ಅದಕ್ಕೆ ಟಾರ್ಪಲ್ ಹಾಕಬೇಕಪ್ಪ. ಗಿಡನೂ ಡ್ಯಾಮೇಜ್ ಆಗುತ್ತೆ, ಮಳೆ ಬಂದರೆ ಮತ್ತು ಗಾಡಿಗೂ ಲೋಡ್ ಜಾಸ್ತಿ ಆಗಿಬಿಡುತ್ತೆ. ಅಲ್ಲಿಂದ ಸೀದಾ ಬಂಕಾಗಿ ಕಾಕಿ ಬಟ್ಟೆ ಹಾಕ್ಕೊಂಡು ಸೀದಾ ಹೊರಟೆ ಗಾಡಿ ಹತ್ರ ಬಂದು ನೋಡ್ತೀನಿ, ಲೋಡ್ ಯಾಕೋ ಸಿಕ್ಕಾಪಟ್ಟೆ ಜಾಸ್ತಿ ಇದ್ದಂಗಿತ್ತು ಗುರು. ಅದಕ್ಕೆ ಸೀದಾ ಕಾಟ ಹತ್ರ ಹೊಡೆಯೋಣ ಅಂತ ನಾನು ಹೊರಟೆ. ಅಲ್ಲಿಂದ ಹೊರಟವನೇ ಸೀದಾ ಬಂದೆ ಗುರು ಕಾಟ ಹತ್ರ ಬರ್ತೀನಿ. ಗಾಡಿ ಬಂದ್ಬಿಟ್ಟು 5 ಟನ್ನು 500 ಕೆ ಜಿ ಸಮಥಿಂಗ್ ಐತೆ. ಅಲ್ಲಿಗೆ ಗಾಡಿ 1.5 ಟನ್ ಐತೆ. ಟೋಟಲ್ 4 ಟನ್ ಲೋಡ್ ಐತೆ. ಆ ಪೇಮೆಂಟೆಲ್ಲ ಹಾಕ್ಸ್ಕೊಂಡು ಸೀದಾ ಹೊರಟವನೇ ಮೈಸೂರು ರೋಡಿಗೆ ಬಂದೆ. ನೋಡ್ತಾನೆ ಕತ್ಲಾಗೋಯ್ತು ಗುರು. ಇದು ನಮ್ಮ ಮೈಸೂರು ರಿಂಗ್ ರೋಡಿಗೆ ಬಂದವನೇ ನಮ್ಮ ಸ್ನೇಹಿತರೊಬ್ಬರು ಸಿಕ್ಕಿದ್ರು. ಆ ಸ್ನೇಹಿತರ ಜೊತೆ ಟೀಗಿ ಕುಡ್ಕೊಂಡು ಅಷ್ಟೊತ್ತು ಮಾತಾಡಿ ಟೈಮ್ ಪಾಸ್ ಮಾಡಿಕೊಂಡು ಹಂಗೆ ಮುಂದೆ ಹೊರಟೆ ಗುರು. ಅಲ್ಲಿಂದ ಹೊರಟವನೇ ಯಾಕೋ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇತ್ತು. ಅರಳಳ್ಳಿ ಹತ್ರ ಮುಂದೆ ಸೈಡ್ಗೆ ಹಾಕ್ಬಿಟ್ಟು ಊಟ ಮಾಡಿದೆ ಗುರು. ಎಗ್ ರೈಸ್ ಕಬಾಬು ತಿನ್ಕೊಂಡು ಅಲ್ಲಿಂದ ಸೀದಾ ಹೊರಟೆ ಗುರು. ಸೀದಾ ಹೊರಟವನೇ ನಾನು ಬಂದಿದ್ದು ಫಾರೆಸ್ಟ್ಗೆ, ನಾಗರಹೊಳೆ ಫಾರೆಸ್ಟು. ನೋಡಿ, ಆನೆ ಎಲ್ಲ ನೋಡ್ಕೊಂಡು ಆನೆ ಎಲ್ಲ ಕಾಣಿಸ್ತು ಗುರು. ಅಲ್ಲಿಂದ ಸೀದಾ ಹೊರಟವನೇ ಬರ್ತೀನಿ ಘಾಟ್ ಸೆಕ್ಷನಲ್ಲೆಲ್ಲ ಫುಲ್ಲು ರೋಡೆಲ್ಲ ಕಿತ್ತಾಕ್ಬಿಟ್ಟವ್ರೆ ಗುರು. ಸಿಕ್ಕಾಪಟ್ಟೆ ಗುಂಡಿ ಅಂದರೆ ಸಿಕ್ಕಾಪಟ್ಟೆ ಗುಂಡಿ ರೋಡು. ನನಗಂತೂ ಈ ರೋಡಲ್ಲಿ ಓಡ್ಸೋಕ್ಕೆ ಭಯ ಆಗೋಯ್ತು. ಯಾಕಂದರೆ ಬ್ಲೇಡ್ ಬೇರೆ ಕಟ್ಸಿಲ್ಲ, ಬ್ಲೇಡಲ್ಲಿ ಕಟ್ಟಾಗ್ಬಿಡುತ್ತೆ ಅಂತ ಭಯ ಆಗೋಗ್ಬಿಟ್ಟಿತ್ತು. ನೋಡಿ, ಮುಂದೆ ಹೋಗ್ತಿರೋ ಲಾರಿ ಟೈರು ಪಂಚರ್ ಆಗಿಬಿಟ್ಟೈತೆ. ಅವ್ರಿಗೆ ನಿಲ್ಸೋಕೆ ಎಲ್ಲೂ ಜಾಗನೇ ಇಲ್ಲ. ಕೊನೆಗೂ ಅಲ್ಲಿ ಮುಂದೆ ಸೈಡ್ಗೆ ಹಾಕಿ ನಿಲ್ಸ್ಕೊಂಡು ಟೈರೆಲ್ಲ ಬಿಚ್ಕೊಂಡು ಪಂಚರ್ ಹಾಕಂತವ್ರೆ ಪಾಪ. ಹೆಂಗೋ ಇಬ್ಬರಿದ್ದಾರೆ, ಹೆಂಗೋ ಒಬ್ರಿಂದ ಒಬ್ರಿಗೆ ಸಹಾಯ ಆಗುತ್ತೆ ಮಾಡ್ಕೊಂತವ್ರೆ. ಅದೇ ಒಬ್ಬರೇ ಬಂದಿದ್ರೆ ಏನು ಕತೆ. ಅಲ್ಲಿಂದ ಸೀದಾ ಮುಂದೆ ಬರ್ತೀನಿ. ಇಲ್ಲಿ ನಾಯಿಗಳ ಥರ ಭಿಕ್ಷೆ ಬೇಡ್ತಾರೆ ಇಲ್ಲಿ ಸ್ವಲ್ಪ ಜನ. ಸುಮ್ಮನೆ ಅದೇ ಪೊಲೀಸ್ ಅಧಿಕಾರಿಗಳು ಒಂದು ವೃತ್ತಿಲವ್ರು ಇವರು. ಸುಮ್ಮನೆ ಭಿಕ್ಷೆ ಬೇಡ್ತಾರೆ, 10 ರೂಪಾಯಿ 20 ರೂಪಾಯಿ ಎಲ್ಲ. ಅವರಿಗೂ ಕೊಟ್ಬಿಟ್ಟು ಅಲ್ಲಿಂದ ಸೀದಾ ಮುಂದೆ ಹೊರಟವನೇ. ನೋಡಿ, ಕೇರಳದಲ್ಲಿ ಯಾರು 10 ರೂಪಾಯಿ ದುಡ್ಡು ಇಸ್ಕೊಳಲ್ಲ. ನನಗಂತೂ ಯಾಕೋ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು ಗುರು. ಅದಕ್ಕೆ ನಾನು ಸೈಡ್ಗೆ ಹಾಕ್ಬಿಟ್ಟು ಮನೆ ಕಣೋಣ ಅಂತ ಸೈಡ್ಗೆ ಹಾಕ್ತೆ. ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತೆ ಗುರು. ನನಗಂತೂ ತಲೆನೋವು ಬೇರೆ ಬರ್ತಾಯಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋ ಮಿಕ್ಕಿದ್ದು ನಾಳೆ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಗೈಸ್. ಇದೇ ಥರ ಸಪೋರ್ಟ್ ಮಾಡ್ತೀರಿ ದಯವಿಟ್ಟು. ನಿಮ್ಮ ಸಪೋರ್ಟ್ ಇಂಪಾರ್ಟೆಂಟು.